ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ಸಂಕ್ರಾಂತಿ ಹಬ್ಬ ಬಂದಿದೆ. ತುಂಬ ವಿಶೇಷವಾದಂಥ ದಿನ. ರಾಯರ ವಾರ ದಿವಸನೇ ಸಂಕ್ರಾಂತಿ ಬಂದಿದೆ. ಅಂದರೆ ವರ್ಷದ ಮೊದಲ ಹಬ್ಬ ಇವತ್ತು. ನಿಮ್ಮ ಬಾಳಲ್ಲಿ ಸದಾ ಕಾಲ ಹಚ್ಚ ಹಸಿರಾಗಿರಲಿ, ನಿಮ್ಮ ಬಾಳಲ್ಲಿ ಸಿಹಿನೇ ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಗುರುವಾರ ಇವತ್ತು ಬೇಗನೆ ಪೂಜೆ ಮುಗಿಸ್ಕೊಂಡೆ. ಅಂದರೆ ನಾನು ಗುರುವಾರ ವಾರನೂ ಅಷ್ಟೇ, ಅಂದರೆ ನಿನ್ನೆ ಹಿಂದಿನ ದಿವಸ ಏಕಾದಶಿ ಇತ್ತಲ್ವ, ಅವತ್ತು ಅಷ್ಟೇ ಬೇಗನೆ ಪೂಜೆ ಎಲ್ಲ ಮುಗಿಸಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಅಂದರೆ ಸ್ವಲ್ಪ ದೂರದಲ್ಲಿರೋ ಅಂಥ ದೇವಸ್ಥಾನ ಅದು. ಅಲ್ಲಿಗೆ ಹೋಗಿದ್ದೆ ನಾನು. ನಿನ್ನೆ ಕೆಲಸಕ್ಕೂ ಸಹ ಹೋಗಿರಲಿಲ್ಲ, ರಜೆ ಹಾಕ್ಬಿಟ್ಟು ಹೋಗಿದ್ದೆ. ನಿನ್ನೆ ಏಕಾದಶಿ ಇತ್ತಲ್ವ, ಹಂಗಾಗಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಿನ್ನೆ ಮಕ್ಕಳು ಕರ್ಕೊಂಡು ಹೋಗಿದ್ದಂಥದ್ದು. ನನಗೆ ತುಂಬ ಖುಷಿಯಾಯಿತು. ನೆನ್ನೆ ಹೋಗಿ ಬಂದು ಏನಾದರೂ ಒಂದು ನಮ್ಮ ಜೀವನದಲ್ಲಿ ನಡಿಬೇಕು ಅಂತಿದ್ರೆ ಅದು ದೇವ್ರ ಇಚ್ಛೆನೇ ಆಗಿರುತ್ತೆ. ನಾನು ಹೋಗಬೇಕು ಅಂತ ಅಂದ್ಕೊಂಡಿರಲೇ ಇಲ್ಲ, ಅಷ್ಟು ದೂರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದ್ರೂ ನನಗೇನೋ ನನ್ನ ಮನಸ್ಸಲ್ಲಿ ಅದು ಬಂದು ಹೋಗಬೇಕು ಅಂತ ಅನಿಸಿತು. ಅಂದರೆ ನಾನು 1 ವರ್ಷ ಆಗಿತ್ತು ಆ ದೇವಸ್ಥಾನಕ್ಕೆ ಹೋಗಿ. ನಾನು ಹತ್ತಿಂದ ಈಚೆಗೆ ಹೋಗಿರಲೇ ಇಲ್ಲ. ನನಗೆ ಅವಾಗವಾಗ ಮನಸ್ಸಿನಲ್ಲಿ ಬಂದು ಕಾಡೋದು, ಹೋಗೋಕ್ಕಾಗ್ತಿರ್ಲಿಲ್ಲ. ಹೋಗಬೇಕು ಅಂತ 2 ಸತಿ ಹೊರಟೆ, ಹೋಗೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನಿನ್ನೆ ನನ್ನ ತಂದೆ ನನ್ನ ಕರ್ಸ್ಕೊಂಡ್ರು. ನನ್ನ ಏಕಾಏಕಿ ಬೆಳಿಗ್ಗೆನೇ ನಾನು ಹೊರಟಿದ್ದಂಥದ್ದು. ಮೊನ್ನೆ ಹಿಂದಿನ ದಿವಸನೂ ಅಷ್ಟೇ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಹೋಗಬೇಕು ಅಂತ ನಿನ್ನೆ ಬೆಳಿಗ್ಗೆ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೋದೆ ನಾನು. ನಿನ್ನೆ ಏಕಾದಶಿ ಇತ್ತಲ್ವ, ಹಂಗಾಗಿ ಹೋಗಬೇಕು ಅಂತ ನನ್ನ ತಂದೆನೇ ಕರ್ಸ್ಕೊಂಡ್ರು. ನನಗೆ ಮನ್ಸು ಕೊಟ್ಟು ಬಾ ಅಂತ ಕರ್ಸ್ಕೊಂಡ್ರು. ಹೋಗಿ ಬಂದೆ. ಇವತ್ತು ಗುರುವಾರ, ರಾಯರ ವಾರ. ಇವತ್ತು ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಏನಾದರೂ ಒಂದು ಅಡ್ಡಿ ಆತಂಕಗಳು ಬರ್ತಿರುತ್ತಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇವತ್ತು ನನಗೆ ತುಂಬಾ ಬೇಜಾರಾಯಿತು. ಸಂಜೆ ಹೋಗಿದ್ದು ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಮಠಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು. ಏಕೆ ಅಂತಂದರೆ ಇವತ್ತು ಬೆಳಗ್ಗೆ ಬೇಗನೆ ನಾನು ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಕೆಲಸನೂ ರಜೆ ಇದೆ, ಕೆಲಸಕ್ಕೂ ಅಷ್ಟೇ ಹೋಗೋ ಆಗಿಲ್ಲ. ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ. ಏನೋ ಸ್ವಲ್ಪ ಮನಸ್ಸು ನನಗೆ ಆಗಲಿಲ್ಲ, ಇವತ್ತು ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಮಕ್ಳಿಗೆ ಹೋಗ್ರಿ ಅಂತಂದೆ. ಇಲ್ಲ ನೀನು ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮಕ್ಕಳು ಬೇರೆ ದೇವಸ್ಥಾನಕ್ಕೆ ಹೋದರು. ಸಂಜೆ ಇದಕ್ಕೆ ಹೋಗೋಣ, ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ನನ್ನ ತಂದೆ ಕರ್ಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನಾನು ಬರ್ತೀನಿ ಅಂತ ಹೇಳೋದಿಲ್ಲ, ಅವರು ಕರ್ಸ್ಕೋಬೇಕು. ನಾನು 1 ವಾರನೂ ಅಷ್ಟೇ ಮಿಸ್ ಮಾಡ್ತಿರ್ಲಿಲ್ಲ. ಅಂದರೆ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಮಾತ್ರ ಹೋಗ್ತಿರ್ಲಿಲ್ಲ. 1 ವಾರನೂ ಅಷ್ಟೇ ರಾಯರ ಮಠಕ್ಕೆ ಹೋಗೋ ತಪ್ಪಿಸ್ಕೊತಿರ್ಲಿಲ್ಲ. ಅಂದರೆ ಇವತ್ತು ಹೋಗೋಕ್ಕಾಗಲಿಲ್ಲ. ಏನು ಅನ್ನೋದು ಗೊತ್ತಾಗಲಿಲ್ಲ ನನಗೆ, ಹೋಗೋಕ್ಕಾಗಲಿಲ್ಲ. ನನ್ನ ತಂದೆ ಹತ್ರ ಇನ್ನೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡೆ, ಅಪ್ಪ ನನ್ನ ಸಂಜೆನಾದರೂ ಕರ್ಸ್ಕೋ ತಂದೆ, ನಿನ್ನ ಮುಖ ನೋಡಬೇಕು, ನೀನು ದರ್ಶನ ಮಾಡಬೇಕು, ನನಗೆ ಅನುಗ್ರಹ ಮಾಡಿ ಕರ್ಸ್ಕೊ ಅಂತ. ನಾವು ಅಂದ್ಕೊಂಡಾಗೆ ಏನೂ ಕೂಡ ಆಗೋದಿಲ್ಲ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ರಾಯರು ಕರ್ಸ್ಕೋಬೇಕು ಅಂತ ಇದ್ದರೆ ಹೇಗಾದರೂ ಕರ್ಸ್ಕೋತಾರೆ. ಕರ್ಸ್ಕೊಳ್ಳೋದಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ನಾವು ಏನೇ ಒಂದು ಸಾಹಸ ಮಾಡಿದ್ರು, ನಾವು ಹೊರಟ್ರೂ ಹೋಗೋಕ್ಕಾಗೋದಿಲ್ಲ. ಆ ಥರ ಒಂದು ಆಗುತ್ತೆ. ಇವತ್ತು ನನಗೂ ಅಷ್ಟೇ ಅದೇ ಥರ ಆಯಿತು. ಇವತ್ತು ಸಂಕ್ರಾಂತಿ ಹಬ್ಬ. ನೀವೆಲ್ಲರೂ ರಾಯರ ಮಠಕ್ಕೆ ಹೋಗಿ ರಾಯರು ದರ್ಶನ ಮಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತು ರಾಯರ ಮಠದಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಯಾಕೆ ಅಂತಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ, ರಜೆ ಇರುತ್ತೆ. ಹಂಗಾಗಿ ನನ್ನ ತಂದೆ ಮಠದಲ್ಲಿ ನನ್ನ ತಂದೆ ನೋಡೋದಕ್ಕೋಸ್ಕರ ಅಂತಲೇ ಸುಮಾರು ಜನ ಬರ್ತಾರೆ. ಕೆಲ್ಸಕ್ಕೆ ರಜೆ ಇರುತ್ತಲ್ವ, ಹಂಗಾಗಿ ಹಬ್ಬ ಬೇರೆ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನ ತಂದೆ ನೋಡೋದಕ್ಕೆ ಅಂತ ಹೋಗ್ತಾರೆ. ರಾಯರು ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಬಾಳಲ್ಲಿ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೂ ಅಷ್ಟೇ ರಾಯರ ಅಪ್ಪಣೆ ಇರಬೇಕು, ದೇವ್ರ ಅಪ್ಪಣೆ ಇರಬೇಕು. ಮನೆ ದೇವ್ರ ಅಪ್ಪಣೆ ಇದ್ರೇ ನಾವು ಮಾಡೋಕ್ಕಾಗೋದು. ನೆನ್ನೆ ಆ ದೇವಸ್ಥಾನಕ್ಕೆ ಅಷ್ಟು ದೂರ ಇದೆ, ತುಂಬಾ ದೂರ ಇದೆ. ಅಲ್ಲಿಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಆದರೆ ನನ್ನ ತಂದೆ ನನ್ನ ಅಲ್ಲಿ ಕರ್ಸ್ಕೊಂಡಿದ್ದಂಥದ್ದು. ನಂಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ನನ್ನಲ್ಲಿರೋ ಕಷ್ಟಗಳೆಲ್ಲ ದೂರ ಆಯಿತು. ನನ್ನ ತಂದೆ ನನ್ನ ಜೊತೆಗಿದ್ದಾರೆ ಅನ್ನೋದೊಂದು ನನಗೆ ಮನಸ್ಸಿನಲ್ಲಿ ಸಮಾಧಾನ ಕೊಡ್ತು. ನನಗೆ ಏನಾದರೂ ಒಂದು ದೇವಸ್ಥಾನಗಳಿಗೆ ಹೋಗಿ ಬಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದು ಬರುತ್ತೆ. ಎಲ್ಲಾದರೂ ಫ್ಯಾಮಿಲಿ ಫಂಕ್ಷನ್ನು, ಏನಾದರೂ ಒಂದು ಫಂಕ್ಷನ್ ಇದ್ದರೆ ಹೋಗಬೇಕು ಅಂತ ನನಗೆ ಅನಿಸೋದಿಲ್ಲ. ಏಕೆ ಅಂತಂದರೆ ಯಾರಾದರೂ ಒಬ್ಬರು ಮನೆಯಲ್ಲಿ ಹೋದ್ರೆ ಸಾಕು ಅಂತ ಅನ್ಕೋತೀನಿ. ಆದರೆ ನನ್ನ ತಂದೆ ಮಟ್ಟಕ್ಕಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು ನಾನು ಅಂದ್ಕೊಂಡಿರೋದೇ ಇಲ್ಲ. ಆದ್ರೂ ಏಕಾಏಕಿ ಬೆಳಗ್ಗೆನೇ ಮನಸ್ಸು ಕೊಟ್ಟು ನನ್ನ ಕರ್ಸ್ಕೋತಾರೆ ನನ್ನ ತಂದೆ. ದೇವಸ್ಥಾನಗಳಿಗೆ ಹೋಗಬೇಕು, ನನ್ನ ತಂದೆ ರಾಯರ ಮಠಕ್ಕೆ ಹೋಗಬೇಕು
ಹೋಗಬೇಕು ಅಂತಂದರೆ ನಾನು ಹಿಂದೆ ಮುಂದೆ ಏನೂ ಸಹ ನೋಡೋದಿಲ್ಲ, ನಾನು ಹೊರಟು ಬಿಡ್ತೀನಿ ನಾನು. ಆದರೆ ಏನಾದರೂ ಒಂದು ಫಂಕ್ಷನ್ಗಳು, ಏನಾದರೂ ಒಂದು ಮದುವೆ, ಏನಾದರೂ ಒಂದು ಇರುತ್ತಲ್ಲ, ಆ ಥರಗಳ್ಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ನಾನು, ಹೋಗ್ಬೇಕಾ ಬೇಡವಾ ಅಂತ ಈ ಥರ ಒಂದು ನೋಡ್ತೀನಿ. ಆದರೆ ದೇವಸ್ಥಾನಗಳ್ಗೆ ಹೋಗಬೇಕು ಅಂತಂದರೆ ಅದು ಎಲ್ಲಿಲ್ಲದು ಖುಷಿ, ನನಗೆ ಎಲ್ಲಿಲ್ಲದು ಉತ್ಸಾಹ ಅನ್ನೋದು ಬರುತ್ತೆ. ದೇವ್ರು ನೋಡೋಕೆ ಹೋಗ್ತಾಯಿದ್ದೀನಿ, ನನ್ನ ತಂದೆ ನೋಡೋದಕ್ಕೆ ಹೋಗ್ತಾಯಿದ್ದೀನಿ, ಅವ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಸಹ ಹೋಗ್ತಾಯಿದ್ದೀನಿ ಅಂತ ನನಗೊಂಥರ ಕುತೂಹಲ ಅನ್ನೋದು ಬರುತ್ತೆ. ಎಲ್ಲಿಗಾದರೂ ದೇವಸ್ಥಾನಗಳ್ಗೆ ಹೋಗಬೇಕು ಅಂತಂದರೆ ನಿಮ್ಮೆಲ್ರಿಗೂ ಸಹ ಅದೇ ರೀತಿ ಆಗ್ತಿರುತ್ತೆ ಅಂತ ನಾನು ಅನ್ಕೋತೀನಿ. ಏಕೆಂತಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಅಡೆತಡೆ ಆಗಬೇಕು ಅಂದರೆ, ಇಲ್ಲಾಂದ್ರೆ ಏನಾದರೂ ಒಂದು ತೊಂದರೆ ತಾಪತ್ರೆ ಬರಬೇಕಾದ್ರೆ ದೇವ್ರುಗಳು ನಮ್ಮ ಮನಸ್ಸಲ್ಲಿ ಬಂದು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನಿಮ್ಗೇನಾದರೂ ಒಂದು ತೊಂದರೆ ಆಗ್ತಿದೆ, ನೀನು ಇಲ್ಲಿಗೆ ಬಾ ಅಂತ ನಮಗೆ ಕನಸಿನಲ್ಲಾಗಿರ್ಬೋದು, ಇಲ್ಲ ನಮಗೆ ಜ್ಞಾನ ಕೊಟ್ಟು ಯಾರ ಬಾಯಲ್ಲಾದರೂ ಹೇಳ್ಸೋದಾಗಿರ್ಬೋದು, ಈ ಥರ ಒಂದು ದೇವ್ರುಗಳು ಕರ್ಸ್ಕೊತವೆ. ಏಕೆಂತಂದರೆ ನಾವು ದೇವ್ರುಗಳ್ನ ನಂಬ್ತೀವಿ ಅಂತಂದರೆ ದೇವ್ರುಗಳ್ಗೆ ಗೊತ್ತಾಗುತ್ತೆ ನಮಗೆ ಕಷ್ಟ ಬರೋದು, ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ನಮ್ಗೆ ಏನಾದ್ರು ಒಂದು ತೊಂದರೆ ತಾಪತ್ರೆ ಬರೋದು ಸಹ ದೇವ್ರುಗಳಿಗೆ ಗೊತ್ತಾಗುತ್ತೆ. ಏಕೆಂತಂದರೆ ದೇವ್ರುಗಳು ನಾವು ಅಷ್ಟು ನಂಬಿರ್ತೀವಲ್ಲ, ಅವರು ನಮಗೆ ತೊಂದರೆ ಕೊಡೋದಕ್ಕೆ ಬಿಡೋದಿಲ್ಲ. ಅದಕ್ಕೇ ಏನಾದರೂ ಒಂದು ಸೂಚನೆ ಅನ್ನೋದು ಕೊಟ್ಟು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಸ್ಕೊಳ್ಳೋವಂಥದ್ದು. ತಂದೆ ರಾಯರ ಮಠಕ್ಕೂ ಅಷ್ಟೇ ಕರ್ಸ್ಕೊತಾರೆ. ಕೆಲವು ಸತಿ ಹೋಗೋಕ್ಕಾಗಿಲ್ಲ ಅಂತಂದರೆ ನನಗೆ ಅವಾಗಲೂ ಸಹ ಬೇಜಾರಾಗುತ್ತೆ, ಯಾಕಪ್ಪ ಇವತ್ತು ನನ್ನ ಕರ್ಸ್ಕೊಳ್ಳಿಲ್ಲ, ನಾನು ಕರ್ಸ್ಕೊಳ್ಳೋದಕ್ಕೆ ನೀನೇನು ನನಗೆ ಅನುಗ್ರಹ ಮಾಡಲಿಲ್ಲ ಅಂತ ನಾನು ತುಂಬ ಕುತ್ಕೊಂಡು ನನ್ನ ತಂದೆ ಮುಂದೆ ಕುತ್ಕೊಂಡು ಅಳ್ತೀನಿ. ಏನಾದರೂ ಒಂದು ಕಾರಣಾಂತರಗಳಿರುತ್ತಲ್ಲ, ಹಂಗಾಗಿ ಹೋಗೋಕ್ಕಾಗೋದಿಲ್ಲ. ಅವತ್ತು ನನ್ನ ಮನೆಯಲ್ಲೇ ನನ್ನ ತಂದೆದ ಒಂದು ಜಪನಾದ್ ಮಾಡ್ತೀನಿ, ಒಂದು 108 ಸತಿ ನನ್ನ ತಂದೆ ಸ್ತೋತ್ರ ಅನ್ನೋದು ಹೇಳ್ಕೊಂಡು ಮನಸ್ಸಿನಲ್ಲೇ ನಾನು ಆರಾಧಿಸ್ತೀನಿ, ನಾನು ಮನೆಯಲ್ಲೇ ಪೂಜೆ ಮಾಡ್ತೀನಿ. ಅಂದರೆ ಹತ್ರ ಇದ್ದರೂ ಸಹ ಹೋಗೋಕ್ಕಾಗೋದಿಲ್ಲ, ನಾವು ದೂರದಲ್ಲಿದ್ದರೂ ಸಹ ಹೋಗಬೇಕು ಅಂತಂದಾಗ ಹೊರಟು ಬಿಡ್ತೀವಿ ಅಲ್ವಾ. ರಾಯರು ಮನಸ್ಸಿನಲ್ಲಿ ಬಂದು ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಬೇಕಾದ್ರೆ ಈ ಥರ ಒಂದು ಸೂಚನೆ ಅನ್ನೋದು ಕೊಟ್ಟು ನಮ್ಮನ್ನು ಕರ್ಸ್ಕೊತಾರೆ. ನಿಂಗೇನು ಇಲ್ಲ, ಏನು ಕಷ್ಟ ಇಲ್ಲ, ನೀನು ಆರಾಮಾಗಿದ್ದೀಯಾ ಅಂತ ಅನ್ನೋದಾಯಿತು ಅಂತಂದರೆ ನಮ್ಗೆ ಮನ್ಸು ಕೊಟ್ಟು ಕರ್ಸ್ಕೊಳ್ಳೋದಿಲ್ಲ. ಇದನ್ನು ನಾನು ಸುಮಾರು ಸತಿ ನಾನು ಅಬ್ಸರ್ವ್ ಸಹ ಮಾಡಿದ್ದೀನಿ. ನಾವು ಅಂದ್ಕೊಂಡಂಗೆಲ್ಲ ಏನೂ ಆಗೋದಿಲ್ಲ, ರಾಯರ ಅನುಗ್ರಹ ಇರಬೇಕು. ಅವ್ರ ಇಚ್ಛೆ ಇದ್ದರೆ ಅಷ್ಟೇ ಅವ್ರ ಮಟ್ಟಕ್ಕೆ, ಅವ್ರ ಸನ್ನಿಧಾನಕ್ಕೆ ಕರ್ಸ್ಕೊಳ್ಳೋ ಅಂಥದ್ದು. ಅವ್ರ ಇಚ್ಛೆ ಇಲ್ಲ ಅಂತಂದರೆ ಖಂಡಿತ ನಾವೇನೇ ಒಂದು ಸಾಹಸ ಮಾಡಿದ್ರೂ ಕರ್ಸ್ಕೊಳ್ಳೋದಿಲ್ಲ. ಇವತ್ತೇನು ಪ್ರಾಬ್ಲಮ್ ಇರಲಿಲ್ಲ, ಆದರೂ ನನಗೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ನನಗೆ ಇಷ್ಟು ದಿವಸದಲ್ಲಿ ಯಾವತ್ತೂ ಸಹ ಆ ಥರ ಆಗಿರಲಿಲ್ಲ. ಹೋಗಬೇಕು ಅಂತ ಅಂದ್ಕೊಂಡೆ, ಮಕ್ಕಳನ್ನು ಸಹ ಬೇಗ ಎಬ್ಬರಿಸ್ದೆ, ಅವರು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ರು. ಆದರೆ ಹೋಗೋ ಟೈಮಲ್ಲಿ ನನಗೆ ಮನಸ್ಸು ಏನೋ ಒಂಥರ ಆಯಿತು, ಇಲ್ಲ ಇವತ್ತೇನು ಹೋಗೋದು ಬೇಡ, ನೋಡೋಣ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಹೋಗಲಿಲ್ಲ ನಾನು. ಯಾಕೆ ಏನಾಯಿತು ನನ್ನ ಜೀವನದಲ್ಲಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನನಗೆ ರಾಯರ ಹತ್ರ ನಾನು ಕೇಳಿಕೊಂಡೆ, ಯಾಕಪ್ಪ ನನಗೆ ಅನುಗ್ರಹ ಮಾಡಿ ನೀನು ಕರ್ಸ್ಕೊಳ್ಳಿಲ್ಲ. ನಾನು ವಾರ ಅಷ್ಟು ಆತುರ್ಕೊಂಡು ಬರ್ತಿದ್ದೆ, ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಬಂದು ನೀನು ಸೇವೆ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಇವತ್ತು ರಜಾ ಇದೆ, ಆದರೂ ಸಹ ಬರೋಕ್ಕಾಗ್ತಿಲ್ವಲ್ಲ ನಿನ್ನ ಮಟ್ಟಕ್ಕೆ, ನನಗೇಂತ ನೀನು ಅನುಗ್ರಹ ಮಾಡಲಿಲ್ಲ, ನೀನು ನೋಡೋ ಭಾಗ್ಯ ನನಗಿಲ್ವಾ ಇವತ್ತು ಅಂತ ತಿರ್ಗಾ ನನ್ನ ತಂದೆ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ನನ್ನ ತಂದೆ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಸಂಜೆನಾದರೂ ನಾನು ಕರ್ಸ್ಕೊ ಭಗವಂತ, ನೀನು ನೋಡಬೇಕು, ನೀನು ನೋಡಲಿಲ್ಲ ಅಂದರೆ ನನ್ನ ಕೈಲಿರೋಕ್ಕಾಗೋದಿಲ್ಲ ತಂದೆ ಅಂತ ನನ್ನ ತಂದೆ ಹತ್ರ ಕೇಳಿಕೊಂಡೆ. ನೋಡೋಣ ಸಂಜೆ ರಾಯರ ಅನುಗ್ರಹ ಇದ್ದರೆ ನಾನು ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗ್ಬಿಟ್ಟು ನಾನು ಬರ್ತೀನಿ. ಏನಾದರೂ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ, ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ಸುಮಾರು ಜನದ ಜೀವನದಲ್ಲೂ ಅಷ್ಟೇ ಈ ಥರ ಎಲ್ಲ ಒಂದು ಆಗ್ತಿರುತ್ತೆ. ಏನಾದರೂ ಕಷ್ಟ ಬರೋದಕ್ಕೆ ಮುಂಚೆ ದೇವ್ರುಗಳೇ ಕರ್ಸ್ಕೊತಾರೆ ನಮ್ಮನ್ನು. ನೀನು ಬಾ ನನ್ನ ಸನ್ನಿಧಾನಕ್ಕೆ, ನಿನಗೆ ತೊಂದರೆ ಆಗೋ ಅಂಥದ್ದಿದೆ, ಯಾರಾದರೂ ನಿಮಗೆ ಮೋಸ ಮಾಡೋ ಥರ ಇರ್ತಾರೆ, ಅದಕ್ಕೆ ನೀನು ಬಾ ಅಂತ ಆ ಟೈಮಲ್ಲಿ ಕರ್ಸ್ಕೊತಾರೆ. ನಮ್ಮ ಜೀವನದಲ್ಲಿ ಏನೋ ಒಂದು ತೊಂದರೆ ತಾಪತ್ರೆ ಬರ್ತಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರ ಅನುಗ್ರಹ ಮಾಡೋದಿಲ್ಲ. ಹಾಗೇ ಇರ್ಬೋದು ಅಂತ ನಾನು ಕೂಡ ಹಾಗೆ ಅಂದ್ಕೊಂಡೆ. ಇವತ್ತು ಎಲ್ಲರೂ ಮನೆಯಲ್ಲೂ ಸಿಹಿ ಮಾಡಿಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಜೀವನದಲ್ಲಿ ಹಿಂದೆ ಏನಾಗಿದೆಯೋ ಅದನ್ನು ಮಾತ್ರ ನಾವು ಹೇಳ್ಬೋದು, ಮುಂದೆ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಅದೆಲ್ಲ ದೇವ್ರುಗಳು ಗೊತ್ತಾಗುತ್ತೆ. ಹಿಂದೆ ನಡೆದಿರೋದನ್ನ ಹೀಗಾಯಿತು, ಇಂಥ ಟೈಮಲ್ಲಿ ಇಂಥ ದಿವಸದಲ್ಲಿ ಹೀಗಾಯಿತು ಅಂತ ನಾವು ಹೇಳ್ಬೋದು. ಆದರೆ ಮುಂದೆ ಬರೋ ಕಷ್ಟ ಆಗಿರ್ಬೋದು, ಇಲ್ಲ ಒಳ್ಳೇದಾಗಿರ್ಬೋದು, ಯಾವುದು ಅಷ್ಟೇ ನಮಗೆ ಗೊತ್ತಿರೋದಿಲ್ಲ. ಅದೆಲ್ಲ ಭಗವಂತನ ಮೇಲೆ ಹಾಕ್ಬಿಡ್ಬೇಕು. ಭಗವಂತನ ಮೊದಲದಾಗಿ ನಾವು ನಂಬಿಡ್ತು ಅಂತಂದರೆ, ನೋಡಪ್ಪ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಅದನ್ನೆಲ್ಲ ನೀನೇ ದೂರ ಮಾಡಬೇಕು, ನನಗೆ ನೀನು ಅನುಗ್ರಹ ಮಾಡಿ ನಿನ್ನ ಜೊತೆಯಲ್ಲಿ ನನ್ನ ಇಟ್ಕೊಂಡು ನನ್ನ ಕಾಪಾಡಬೇಕು ತಂದೆ. ಮುಂದೆ ಬರೋದು ನಾನು ಹೇಳೋದಿಲ್ಲ, ಹಿಂದೆ ನಡೆದಿರೋದನ್ನ ನಾನು ಹೇಳ್ತೀನಿ, ಆದರೆ ಮುಂದೆ ಬರೋದು ನಿನಗೆ ಗೊತ್ತಾಗುತ್ತೆ, ಅದನ್ನೆಲ್ಲ ನೀನೇ ದೂರ ಮಾಡಬೇಕು. ಆ ಕಷ್ಟ ನಮ್ಮ ಹತ್ರ ಬರೋ ತನಕ ನೀನು ಬಿಡಬೇಡ ಭಗವಂತ. ಏಕೆಂತಂದರೆ ಜೀವನದಲ್ಲಿ ಸಾಕಷ್ಟು ನೊಂದಿರ್ತಾರೆ, ಪ್ರತಿಯೊಬ್ಬರು ಅಷ್ಟೇ ಕಷ್ಟ ಅನ್ನೋದು ಅನುಭವಿಸ್ತಾನೆ ಇರ್ತಾರೆ. 100% ಜನದಲ್ಲಿ 90% ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ.
ಇನ್ನು 10% ಮಾತ್ರ ಜನ ಚೆನ್ನಾಗಿರ್ತಾರೆ, ಅವ್ರನ್ನ ದೇವ್ರು ಚೆನ್ನಾಗಿಟ್ಟಿರ್ತಾರೆ. ಇನ್ನು 90% ಜನಕ್ಕೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ, ಎಷ್ಟು ನೋವು ಕೊಡ್ತಿದ್ದಾರೆ. ಆದರೆ ನಾವು ಅಂದ್ಕೋತೀವಿ ದೇವ್ರ ಮುಂದೆ ಕೂತ್ಕೊಂಡು, ಏನಕ್ಕಪ್ಪ ಕಷ್ಟ ಕೊಡ್ತಾ ಇದೆಯಾ, ಏನಕ್ಕಪ್ಪ ಇಷ್ಟೊಂದು ನಮಗೆ ನೋವು ಕೊಡ್ತಾ ಇದೆಯಾ ಅಂತ ಅನ್ಕೋತೀವಿ. ನೋವು ಕೊಡೋದು ದೇವ್ರುಗಳಲ್ಲ, ನಾವು ಮಾಡಿದಂಥ ಪಾಪ ಕರ್ಮ ಏನಾದರೂ ಒಂದಿತ್ತು ಅಂತಂದರೆ ಅದನ್ನೆಲ್ಲ ನಾವು ಅನುಭವಿಸ್ಬೇಕಾಗುತ್ತೆ. ಅದನ್ನೆಲ್ಲ ಜನದ ಮುಖಾಂತರ ಜನದ ಕೈಲಿ ಕಷ್ಟ ಕೊಡಿಸ್ತಾರೆ. ಒಂದು ದೇವ್ರನ್ನ ನಾವು ನಂಬ್ತಾ ಇದ್ದೀವಿ, ಒಂದು ದೇವ್ರನ್ನ ಆರಾಧಿಸ್ತಾ ಇದ್ದೀವಿ, ಮನಸ್ಸಿನಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲಾಗಿ ಕಷ್ಟನೇ ಬರೋದು ಜಾಸ್ತಿ. ಫಸ್ಟು ಕಷ್ಟನೇ ಜಾಸ್ತಿ ಬರುತ್ತೆ. ನಂತರ ನಮ್ಮನ್ನು ಕೈ ಬಿಡೋದಿಲ್ಲ, ಕೈ ಹಿಡ್ದೇ ಹಿಡಿತಾರೆ. ಏಕೆ ಅಂತಂದರೆ ಮೊದಲು ನಾವು ದೇವ್ರನ್ನ ನಾವು ನಂಬ್ತೀವಿ, ದೇವ್ರುಗಳು ನಮ್ಮನ್ನು ನಂಬೇಕಲ್ವ. ನಾವೇನು ಎತ್ತ ಅನ್ನೋದು ದೇವ್ರುಗಳಿಗೂ ಸಹ ಗೊತ್ತಾಗಬೇಕು. ಹಾಗೆ ನನ್ನ ತಂದೆನೂ ಅಷ್ಟೇ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನೀನೇನು ಎತ್ತ ಅಂತ ಎಲ್ಲ ನಿನ್ನ ಕಷ್ಟ ಏನು, ನೀನೇನು ಪಾಪ ಕರ್ಮ ಮಾಡಿದ್ಯಾ ಅದನ್ನೆಲ್ಲ ನೋಡಿ ಲೆಕ್ಕಾಚಾರ ಮಾಡಿ ನಮಗೆ ಒಳ್ಳೆಯದು ಕೆಟ್ಟದ್ದು ಮಾಡೋ ಅಂಥದ್ದು. ಮೊದಲದಾಗಿ ದೇವ್ರನ್ನ ನಂಬಬೇಕು ಅಷ್ಟೇ. ನಂಬಿಟ್ರೆ ಹೇಗಾದರೂ ಒಂದು ದಡಾನ ಸೇರಿಸ್ತಾರೆ. ಈಗ ನೀರಿನಲ್ಲಿ ಮುಳುಗ್ತಿರೋನಿಗೆ ಒಂದು ಉಲ್ಕಡ್ಡಿ ಆಶ್ರಯ ಸಿಗ್ತೋ ಹಾಗೆ ಜೀವನದಲ್ಲಿ ಯಾರೇ ನೊಂದ್ರೂ ಸಹ ಅವ್ರಿಗೆ ಬದುಕೋದಕ್ಕೆ ಒಂದು ಆಶ್ರಯ ಅನ್ನೋದು ಕೊಡ್ತಾರೆ ನನ್ನ ತಂದೆ ಗುರುರಾಯರು. ಅವ್ರನ್ನ ನಂಬಿಡ್ತು ಅಂತಂದರೆ ಯಾವತ್ತೂ ಅಷ್ಟೇ ನಮ್ಮನ್ನ ನೀರಿನಲ್ಲಿ ಮುಳುಗೋದಕ್ಕೆ ಬಿಡೋದಿಲ್ಲ. ಆಶ್ರಯಾಗಿ ಉಲ್ಕಡ್ಡಿ ಥರ ಬಂದು ನಮ್ಮನ್ನು ಕಾಪಾಡ್ತಾರೆ. ಎಂತೆಂಥ ಕಷ್ಟ ಬರ್ತಿರುತ್ತೆ, ಎಂತೆಂಥ ಅವಮಾನಗಳೆಲ್ಲ ಆಗ್ತಿರುತ್ತೆ. ಅಂಥ ಅವಮಾನ ಕಷ್ಟ ಟೈಮಲ್ಲೂ ಸಹ ರಾಯರು ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡ್ತಾರೆ. ನೀನು ನನ್ನ ನಂಬಿದ್ಯಾ, ನನ್ನ ನಂಬಿ ನನಗೆ ಒಂದು ಭಕ್ತಿಯಿಂದ ಒಂದು ಸೇವೆ ಪೂಜೆ ಅನ್ನೋದು ಮಾಡ್ತಾ ಇದೆಯಾ, ನೀನು ಯಾವತ್ತೂ ಅಷ್ಟೇ ನೀರಿನಲ್ಲಿ ನಾನು ಮುಳುಗೋದಕ್ಕೆ ಬಿಡೋದಿಲ್ಲ. ಸಂಸಾರ ಅನ್ನೋ ಸಾಗರದಲ್ಲಿ ನೀನು ಕೊಚ್ಚಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ನನ್ನ ನಂಬಿದೆಯಲ್ಲ, ನನ್ನ ಮೇಲೆ ಭಾರ ಹಾಕೋ ನೀನು, ನಾನು ನಿನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಅಂತ ನನ್ನ ತಂದೆ ರಾಯರು ನಮ್ಮ ಜೊತೆಗಿದ್ದು ನಮಗೆ ಅವಾಗವಾಗೆ ನಮಗೆ ಅನುಗ್ರಹ ಮಾಡ್ತಿರ್ತಾರೆ. ಕಷ್ಟ ಜಾಸ್ತಿ ಬರ್ತಿದೆ ಅನ್ನೋ ಟೈಮಲ್ಲೂ ಸಹ ರಾಯರು ನಮ್ಮ ಜೊತೆಗಿದ್ದು ಈ ಥರ ಒಂದು ಸೂಚನೆ ಕೊಡ್ತಿರ್ತಾರೆ. ನಾನು ನಿನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ನಲ್ಲ, ನಿನ್ನೆ ನೈಟು ಪೂರ್ತಿ ನನ್ನ ಕನಸಲ್ಲಿ ಅವರೇ ಬಂದಿದ್ದಂಥದ್ದು, ನನ್ನ ತಂದೆ ಶ್ರೀಕೃಷ್ಣನೇ ಬಂದಿದ್ದಂಥದ್ದು. ನಾನು ಅಂದ್ಕೊಂಡೆ, ನಾನು ಏನಾದರೂ ಒಂದು ಅಂದ್ಕೊಂಡಾಗ ಆ ತಂದೆ ನನಗೆ ಅನುಗ್ರಹ ಮಾಡ್ತಾರೆ. ಏಕೆಂತಂದರೆ ನಾವು ಮೊದಲದಾಗಿ ದೇವ್ರನ್ನ ಎಷ್ಟು ನಂಬ್ತೀವೋ ಅವರು ಅಷ್ಟೇ ನಮ್ಮನ್ನು ನಂಬಿ ನಮಗೆ ಒಳ್ಳೇದು ಮಾಡೋ ಅಂಥದ್ದು. ನೀನು ನಮ್ಮನ್ನು ನಂಬಿದ್ಯಾ, ಎಷ್ಟು ನಂಬಿದ್ಯಾ ಅಂತ ನೋಡಿನೇ ನಮಗೆ ಅನುಗ್ರಹ ಮಾಡೋ ಅಂಥದ್ದು. ನಾವು ಮೊದಲಾಗಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರ ಅನುಗ್ರಹ ಇರುತ್ತೆ, ಇದ್ರೇ ಅವರು ನಮ್ಮನ್ನು ಆ ಸ್ಥಾನಕ್ಕೆ ಕರ್ಸ್ಕೊಳ್ಳೋ ಅಂಥದ್ದು. ನಾವು ಏನು ಅಷ್ಟೇ ಮಾಡೋಕ್ಕಾಗೋದಿಲ್ಲ. ಈಗ ಗೊತ್ತಿಲ್ಲದಿರೋ ದೇವಸ್ಥಾನಕ್ಕೆ ನಾವು ಹೋಗೋಕ್ಕಾಗೋದು ಇಲ್ಲ. ಅವ್ರ ಅನುಗ್ರಹ ಇರಬೇಕು ನಮ್ಮ ಮನಸ್ಸಿನಲ್ಲಿ. ಅವ್ರು ಬಂದು ಅವ್ರನ್ನ ಪೂಜೆ ಮಾಡೋ ಥರ, ಅವ್ರನ್ನ ಆರಾಧಿಸೋ ಥರ ನಮ್ಮ ಮನಸ್ಸಿನಲ್ಲಿ ಬಂದು ಸೂಚನೆ ಅನ್ನೋದು ಕೊಡ್ತಾರೆ, ಒಳ್ಳೇದನ್ನು ಮಾಡ್ತಾರೆ. ಆವಾಗಲೇ ನಾವು ಅವ್ರ ದೇವಸ್ಥಾನಕ್ಕೆ ಅವ್ರ ಮಠಗಳಿಗೆ ಹೋಗೋಕ್ಕಾಗುವಂಥದ್ದು. ನಿನ್ನೆ ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ನಿನ್ನೆ ನೈಟ್ ಪೂರ್ತಿ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಕನಸಲ್ಲಿ ಬಂದಿದ್ದಂಥದ್ದು. ನಾನು ಏನು ಒಂದು ದುಃಖದಿಂದ ನೋವಿಂದ ನಾನು ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನೊಂದು ಬೇಡಿಕೆ ಇಟ್ಟಿದ್ನೋ ಅದೆಲ್ಲ ನೀನು ಎದುರು ಬೇಡ, ನಾನು ದೂರ ಮಾಡ್ತೀನಿ, ನಾನಿದ್ದೀನಿ ನಿನ್ನ ಜೊತೆ, ನಾನಿದ್ದೀನಿ, ನೀನು ಎದುರು ಬೇಡ ಅಂತ ನನಗೆ ಕನಸಿನಲ್ಲಿ ಬಂದು ನನಗೆ ಧೈರ್ಯ ಅನ್ನೋದು ಹೇಳಿದ್ರು. ಯಾರ್ದೋ ಮುಖಾಂತರ ಅಲ್ಲ, ಸಾಕ್ಷಾತ್ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮನೇ ಬಂದು ನನ್ನ ಕನಸಲ್ಲಿ ಹೇಳಿದಂಥದ್ದು. ನನಗೆ ತುಂಬ ಖುಷಿಯಾಯಿತು. ರಾತ್ರಿ ನಾನು ನಿದ್ದೆ ಮಾಡಿದ್ದು 1 ಅವರ್ 2 ಅವರ್ ಅಷ್ಟೇ. ಏಕೆಂತಂದರೆ ಗುರುವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತಂದ್ಬಿಟ್ಟು ನನಗೆ ನೈಟು ನಿದ್ದೆನೋ ಅನ್ನೋದು ಸಹ ಬರೋದಿಲ್ಲ. ನನ್ನ ತಂದೆ ಕೃಷ್ಣ ಕನಸಲ್ಲಿ ಬಂದಾಗೆಲ್ಲ ನನಗೆ ಅವಾಗವಾಗಲೇ ಎಚ್ಚರ ಆಗೋದು. ನನಗೆ ಯಾಕೆ ಈ ಥರ ನನ್ನ ಕನಸಲ್ಲಿ ಬರ್ತಿದ್ದಾರೆ, ಯಾಕೆ ನಾನಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ. ಏಕೆಂತಂದರೆ ನಾನು ನಿನ್ನೆ ನನ್ನ ತಂದೆ ಮುಂದೆ ಕೂತ್ಕೊಂಡು ನನ್ನ ಕಣ್ಣೀರು ಹಾಕ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊಂಡ್ನಲ್ಲ, ಅದಕ್ಕೋಸ್ಕರ ನನ್ನ ಕನಸಿನಲ್ಲಿ ಬಂದು ನಾನಿದ್ದೀನಿ, ನೀನು ಎದುರು ಬೇಡ, ನಿನಗೇನೇ ಒಂದು ನೋವು ಅನ್ನೋದಿತ್ತು, ನಿನ್ನ ಜೀವನದಲ್ಲಿ ಭಾರ ಅನ್ನೋದಿದ್ರು ಆ ಭಾರ ನಾನು ಇಳಿಸ್ತೀನಿ, ನೀನು ಎದುರು ಬೇಡ, ನನ್ನ ನಂಬು, ನೀನು ನನ್ನ ಸ್ಥಾನಕ್ಕೆ ಬಂದು ನೀನು ವರ್ಷಕ್ಕೊಂದು ಸತಿನೋ 2 ಸತಿನೋ ಬಂದು ನನಗೆ ಧೂಪ ದೀಪ ಅನ್ನೋದು ಕೊಡು, ನಿನ್ನ ನಾನು ಕಾಯ್ತೀನಿ ಅಂತ ನನ್ನ ಬೆನ್ನಿಂದೆ ನಿಂತ್ಕೊಂಡು ನನಗೆ ಧೈರ್ಯ ಹೇಳಿದಂಥದ್ದು ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ. ರಾಯರನ್ನ ನಾವು ನೆನೆಸ್ಕೋತು ಅಂತಂದರೆ ಅವತ್ತು ನೈಟೆಲ್ಲ ರಾಯರು ಬರೋವಂಥದ್ದು. ನಾವು ಯಾವ ದೇವ್ರನ್ನ ನೆನೆಸ್ಕೋತೀವೋ, ಯಾವ ದೇವ್ರನ್ನ ಮನಸ್ಸಿನಲ್ಲೇ ಅವ್ರದ್ದೊಂದು ಸ್ತೋತ್ರ ಹೇಳ್ಕೊಂಡು ಅವ್ರ ಮುಂದೆ ಕೂತ್ಕೊಂಡು ನಾವು ಕಣ್ಣೀರು ಹಾಕ್ತೀವೋ ಆ ದೇವ್ರುಗಳು ನಮ್ಮ ಕನಸಿನಲ್ಲಿ ಬಂದು ಅನುಗ್ರಹ ಮಾಡ್ತಾರೆ. ನಾನು ರಾಯರನ್ನೇ ನೆನೆಸ್ಕೊಂಡಾಗ ರಾಯರೇ ಬರ್ತಾರೆ
ಬರ್ತಾರೆ ನನ್ನ ಕನಸಲ್ಲಿ. ತಂದೆ ಶ್ರೀಕೃಷ್ಣ ಪರಮಾತ್ಮ ನೆನೆಸ್ಕೊಂಡಾಗ ಅವರೇ ಬರ್ತಾರೆ. ನಮ್ಮ ಮನೆ ದೇವ್ರ ಮುಂದೆ ನಾನು ಹತ್ಕೊಂಡು ಕೂತ್ಕೊಂಡಾಗ ನಮ್ಮ ಮನೆ ದೇವ್ರುಗಳೇ ನನ್ನ ಕನಸಲ್ಲಿ ಬರ್ತಾರೆ. ನಮ್ಮ ಮನಸ್ಸಿನಲ್ಲಿ ಬೇಡದೇ ಇರೋದನ್ನೆಲ್ಲ ಏನೋ ಒಂದು ಯೋಚನೆ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ಸಂಸಾರದ ಬಗ್ಗೆ ಯೋಚನೆ ಮಾಡೋದು, ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತೀವೋ ಅದೇ ನಮ್ಮ ಕನಸಿನಲ್ಲಿ ಬರುತ್ತೆ. ಏಕೆಂತಂದರೆ ನೀವು ಪರೀಕ್ಷೆ ಮಾಡಿ, ನೀವು ಒಂದು ದಿವಸ ಎಲ್ಲ ದೇವ್ರನ್ನ ನೆನೆಸ್ಕೋಬೇಡಿ, ಬರೀ ನಿಮ್ಮ ಕಷ್ಟನೇ ನೆನೆಸ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ. ಅವತ್ತಿನ ದಿವಸ ಅದೇ ಕನಸಿನಲ್ಲಿ ಬರ್ತಿರುತ್ತೆ. ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ರಾಯರನ್ನೇ ನೆನೆಸ್ಕೊಳ್ಳಿ, ಮನಸ್ಸಿನಲ್ಲಿ 24 ಗಂಟೆ ರಾಯರೇ 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 ಅಂತಲೇ ನೀವು ಆರಾಧಿಸ್ತಿದ್ರಿ ಅಂತಂದರೆ ಅವತ್ತು ಕನಸಲ್ಲಿ ರಾಯರೇ ಬರ್ತಾರೆ. ಏಕೆಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಡೆಯುವಂಥದ್ದು. ನಾವು ಏನು ಒಂದು ಮನಸ್ಸಿನಲ್ಲಿ ನಾವು ಯಾವಾಗಲೂ ಅದನ್ನೇ ಜಪಿಸ್ತಾ ಇರ್ತೀವೋ, ನೆನೆಸ್ಕೋತಾ ಇರ್ತೀವೋ, ನಮ್ಮ ಜೀವನದಲ್ಲಿ ಅದೇ ಆಗೋವಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಇದೇ ಆಗೋವಂಥದ್ದು. ನಾವು ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದೇ ಆಗ್ತಿರುತ್ತೆ. ನಾವು 24 ಗಂಟೆನೂ ನಮ್ಮ ತಂದೆ ರಾಯರನ್ನ ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಆರಾಧಿಸ್ತಿದ್ರೆ ನನ್ನ ತಂದೆ ಯಾವಾಗಲೂ ಅಷ್ಟೇ ನಮ್ಗೆ ಅನುಗ್ರಹ ಮಾಡ್ತಿರ್ತಾರೆ. ನಾವು ಏನು ಒಂದು ಕೆಲಸ ಕಾರ್ಯ ಮಾಡ್ತಿರ್ತೀವೋ ಅವಾಗೆಲ್ಲ ದೇವ್ರುಗಳ್ನೇ ಜಪ ಮಾಡಬೇಕು. ದೇವ್ರುಗಳ್ನೇ ನೆನೆಸ್ಕೊಳ್ಳೋದ್ರಿಂದ ದೇವ್ರುಗಳು ಯಾವಾಗಲೂ ನಮಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ, ಒಳ್ಳೇದನ್ನೇ ಯೋಚನೆ ಮಾಡ್ತಿರ್ತಾರೆ. ನೀನು ಮನಸ್ಸಿನಲ್ಲಿ 24 ಗಂಟೆ ನನ್ನನ್ನೇ ನೆನೆಸ್ಕೋತಾ ಇದೆಯಲ್ಲ, ನಿನಗೆ ನಾನಿದ್ದೀನಿ, ನೀನು ಹೆದರಬೇಡ ಅಂತ ದೇವ್ರುಗಳು ನಮ್ಮ ಜೊತೆಲಿದ್ದು ನಮ್ಮನ್ನು ಎಂತೆಂಥ ಕಷ್ಟದಲ್ಲೂ ಸಹ ಪಾರು ಮಾಡ್ತಾರೆ. ನಾವು ಇಷ್ಟನ್ನು ಅರ್ಥ ಮಾಡಿಕೊಂಡು ನಾವು ರಾಯರನ್ನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಆರಾಧಿಸ್ಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.